ಮುಂಜಾನೆ ಮಾತಿಗೆ ಎಲ್ಲರಿಗೂ ಸ್ವಾಗತ. ನಿಜವಾದ ಧರ್ಮಪೀಠ. ಮರಗಳ ಮೇಲೆ ಹಕ್ಕಿಗಳು ಗೂಡು ಕಟ್ಟುತ್ತವೆ. ಗೂಡು ಕಟ್ಟಿದ್ರಿ ಅಂತ ಮರ ರೆಂಟ್ ಕೇಳುತ್ತೇನು? ಹಕ್ಕುಗಳಿಗೆ ಮಾತ್ರ ಗೂಡು ಕಟ್ಟಲು ಜಾಗ ಕೊಡ್ತೇನೆ ಎಂದು ಯಾವುದಾದರೂ ಮರ ಹೇಳುತ್ತೇನು? ಕಾಗೆಗೂ ಗೂಡು ಕಟ್ಟಲು ಅವಕಾಶ ಕೊಡುತ್ತದೆ. ಗಿಳಿಗಳು, ಹಾಡುವ ಕೋಗಿಲೆ ಎಲ್ಲದಕ್ಕೂ ಅವಕಾಶ ಕೊಡುತ್ತದೆ. ನಾವಾದರೆ 3 ತಿಂಗಳ ಮುಂಗಡ ತೆಗೆದುಕೊಂಡು ಒಂದು ಸ್ವಲ್ಪ ತಡವಾದರೆ ಬಾಡಿಗೆ ಕೊಟ್ಟಿಲ್ಲ ಅಂತ ಜಗಳ ತೆಗಿತಿರ್ತೀವಿ. ಮರ ಹಾಗೆ ಮಾಡಲ್ಲ. ನಾವು ಯಾವುದಾದರೂ ದೇವಾಲಯ ಕಟ್ಟಿದರೆ ಇವರು ಮಾತ್ರ ಬರಬೇಕು, ಈ ಧರ್ಮದವರು ಮಾತ್ರ ಬರಬೇಕು, ಇವರು ದೇವಾಲಯದ ಒಳಕ್ಕೆ ಬರಬಾರದು ಎನ್ನುತ್ತೇವೆ. ಆದರೆ ಮರಗಳಿಗೆ ತಾರತಮ್ಯ ಇಲ್ಲ. ಯಾವ ಧರ್ಮದವನು ಬಂದರೂ ಅದು ನೆರಳು ಕೊಡುತ್ತೆ. ನಿಜವಾದ ಅರ್ಥದಲ್ಲಿ ಮಾನವ ಧರ್ಮವನ್ನು ಪಾಲಿಸೋದು ಹಸಿರು ಮರಗಳು ಮಾತ್ರ. ಅದೇ ನಿಜವಾದ ಮಾನವನ ಧರ್ಮಪೀಠ. ಅದಕ್ಕೆ ನಿಸರ್ಗದಲ್ಲಿ ನಿತ್ಯೋತ್ಸವ ಇದೆ, ಹರಿಯುವಿಕೆ ಇದೆ, ಹಂಚುವಿಕೆ ಇದೆ, ಬೆಳೆಯುವಿಕೆ ಇದೆ, ಬೆಳೆಸುವಿಕೆ ಇದೆ, ಅರಳಿಸುವಿಕೆ ಇದೆ, ಮರಳಿಸುವಿಕೆ ಇದೆ. ನಮ್ಮದು ಹಾಗಲ್ಲ. ಎಲ್ಲಿ ಹೋದರೂ ಬೇಡೋದೇ ಕೆಲಸ. ಮನುಷ್ಯನ ಹೃದಯ ಅಕ್ಷಯ ಪಾತ್ರೆಯಾಗಬೇಕಿತ್ತು, ಅದು ಭಿಕ್ಷಾ ಪಾತ್ರೆಯಾಗಿದೆ. ಮನುಷ್ಯ ಓದಿದ್ದಾನೆ, PhD ಮಾಡಿದ್ದಾನೆ, ದೊಡ್ಡ ಆಫೀಸರ್ ಆಗಿದ್ದಾನೆ, ಆದರೂ ಟೇಬಲ್ ಕೈ ಕೆಳಗೆ ಇದ್ದೇ ಇರುತ್ತದೆ. DVG ಬಹಳ ಚೆನ್ನಾಗಿ ಹೇಳ್ತಾರೆ, ನೀನು ಉಣ್ಣುವ ಮೊದಲು ತುತ್ತನ್ನು ಕೈಯಲ್ಲಿ ಹಿಡಿದು ಕೇಳಿಕೋ, ಈ ಅನ್ನ ನಿನ್ನ ಬೆವರಿನ ಹನಿಯಲ್ಲಿ ಬೆಂದಿದ್ದೋ ಅಥವಾ ಬಡವರ ಕಣ್ಣೀರಿನ ಹನಿಯಲ್ಲಿ ಬೆಂದಿದ್ದೋ ಅಂತ. ಮನುಷ್ಯ ಬೇಡೋದು ಬಿಡೋದಿಲ್ಲ. ನಾವು ಕನ್ಯೆಯನ್ನು ನೋಡೋದಕ್ಕೆ ಹೋದರೆ ಎಷ್ಟು ಕೊಡ್ತೀರಿ ಅಂತ ಕೇಳುವಂತಹ ಸಣ್ಣ ಗುಣ ನಮ್ಮಲ್ಲಿ ಇದೆ. ಮನುಷ್ಯನಿಗೆ ಒಂದು ಸತ್ಯ ಗೊತ್ತಿರಬೇಕು. ಮಾವ ಕೊಟ್ಟಿದ್ದು ಬರೀ ಮನೆ ತನಕ, ಮಹಾದೇವ ಕೊಟ್ಟಿದ್ದು ಕೊನೆ ತನಕ. ಒಂದು ದೇವಸ್ಥಾನ ಇತ್ತು. ಒಬ್ಬಳು ಮುದುಕಿ ದಿನ ಕಸ ಹೊಡಿತಾ ಇತ್ತು. 50 ವರ್ಷದಿಂದ ಇದೇ ಕೆಲಸ ಮಾಡ್ತಾಯಿತ್ತು. ದೇವರಿಗೆ ಒಂದು ದಿನ ಮುದುಕಿಗೆ ಏನಾರು ಕೊಡಬೇಕು ಅಂತ ಅನಿಸಿತು. ಮೇಲಿಂದ ಕೆಳಕ್ಕೆ ಬಂದ, ಮುದುಕಿ ಮುಂದೆ ನಿಂತ. ಮುದುಕಿ ಕೇಳಿದಳು, ನೀನು ಯಾರು? ನಾನು ದೇವರು, ಕೈಲಾಸದಿಂದ ಬಂದಿದ್ದೇನೆ ಅಂತ. ಯಾಕೆ ಬಂದೆ? ನಿನ್ನನ್ನು ನಾನು ಕರೆದಿದ್ನಾ ಎಂದು ಕೇಳಿದಳು. ಇಲ್ಲ, ಯಾರೂ ಕರೆದಿಲ್ಲ, ನಾನೇ ಬಂದೆ. ನೀನು 50 ವರ್ಷದಿಂದ ಸೇವೆ ಮಾಡ್ತಾ ಇದೆಯಲ್ಲ, ಅದಕ್ಕೆ ನಿನಗೆ ಏನಾದರೂ ಕೊಟ್ಟು ಹೋಗೋಣ ಅಂತ ಬಂದೆ. ಹೌದಾ? ನನಗೆ ಏನೂ ಬೇಡ. ನಾನು ನಿನ್ನ ಏನೂ ಕೇಳೋದಿಲ್ಲ, ಈಗಲೂ ಕೇಳೋದಿಲ್ಲ. ನಾನು ಕೈಲಾಸದಿಂದ ಬಂದಿದ್ದೇನೆ, ಏನಾದರೂ ಕೇಳು, ಕೊಡುತ್ತೇನೆ ಎಂದು. ನಿನಗೆ ಕೊಡಬೇಕು ಅಂತ ಇದ್ದರೆ ನಾನು ಸಾಯೋ ತನಕ ನಿನ್ನ ಸೇವೆ ಮಾಡಲು ನನ್ನ ಕೈಗಳಿಗೆ ಶಕ್ತಿ ಕೊಡು ಎಂದು ಮುದುಕಿ ಕೇಳಿದಳಂತೆ. ಇದಲ್ಲವೇ ನಿಜವಾದ ಬೇಡಿಕೆ? ಇಂತಹ ಬೇಡಿಕೆಯ ಮನಸ್ಸು ನಮ್ಮದಾದರೆ ಮಾತ್ರ ಸಮಾಜ, ಸಮುದಾಯ ಎಲ್ಲವೂ ಚೆನ್ನಾಗಿರುತ್ತೆ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಶೇಷ. ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಮಸ್ತೆ, ನಾನು ನಿಮ್ಮ ಶ್ರೀಕಂಠೇಶ್, ಪರಿಸರ ಪ್ರಿಯ, ಮೈಸೂರು.